ಈ ಥರ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈ ಥರ ಪಂಜಿಲಿ ಇದನ್ನು ಕಟ್ಟಿಟ್ಕೊಂಡಿದ್ದೀನಿ. ಈಗ ನೀರು ಕುದಿಯೋಕ್ಕೆ ಇನ್ನೂ ಶುರುವಾಗ್ತಾಯಿದೆ. ಆವಾಗಲೇ ಈ ಥರ ಇಟ್ಟರೆ ಆಯಿತು. ಅದು ಬಿಸಿ ಆದಂಗೆ ಕೆಳಗಡೆ ಹೋಗುತ್ತೆ. ಈ ಥರ ಕೋಲನ್ನು ಕಟ್ಕೋಬೇಕು. ಅದನ್ನು ಸೋಸ್ಲಿಕ್ಕೆ ಈಸಿ ಆಗುತ್ತೆ ಅವಾಗ. ನೀರು ಕುದೀತಾ ಇದೆ. ಈಗ ಇದರೊಳಗಡೆ ಎಲ್ಲ ನೀರು ಹೋಗಿ ಅದು ಮೆಲ್ಟ್ ಆಗುತ್ತೆ. ಕಸ ಎಲ್ಲ ಇದರೊಳಗೆ ಉಳಿಯುತ್ತೆ. ಇದು ನೋಡಿ, ಮೊನ್ನೆ ಮಾಡಿದ್ದು ಒಂದು ಅರ್ಧ kg ಇರ್ಬೋದು ಅಷ್ಟೇ. ಇದನ್ನ ನಾನು ಏನಕ್ಕೆ ಮಾಡ್ತೀನಿ ಅಂದರೆ, ನನಗೆ 1 kg ಅಷ್ಟು ಆರ್ಡ್ರ್ ಇರುತ್ತೆ. ಒಬ್ಬರು ಕಾಲಿಗೆ ಹಚ್ಚಲಿಕ್ಕೆ ಅಂತ ಕ್ರೀಮ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಅವ್ರಿಗೆ ಕೊಡ್ತೀನಿ. 500 ರೂಪಾಯಿ ಅಂತ kg ಕೊಡ್ತೀನಿ. ಅದಾದಮೇಲೆ ನಾನು ಫ್ರೇಮಿಗೆ ಮೇಣದ ಹಾಳೆ ಅಂಟಿಸ್ತೀನಿ. ಆವಾಗ ಅದನ್ನು ಅಂಟಿಸ್ಲಿಕ್ಕೆ ಇದನ್ನು ಕರಗಿಸಿ ಇದರಿಂದನೇ ಸ್ಟಿಕ್ ಮಾಡಿಸ್ತೀನಿ. ಇನ್ನೊಂದು 5 ನಿಮಿಷ ಆದರೆ ಇದು ಆಟೋಮೆಟಿಕ್ಕಾಗಿ ಕೆಳಗಡೆ ಹೋಗುತ್ತೆ. ಈ ಥರ ಒಂದು ಬಕೆಟ್ ಕೂಡ ಬೇಕಾಗುತ್ತೆ. ಇದನ್ನು ಜೇನು ಮೇಣ ಮಾಡಲಿಕ್ಕೆ ಅಂತ ಮೀಸಲಿಡದೆ. ನೋಡಿ, ನೀರಿನ ಕಲರೆಲ್ಲ ಬೇರೆ ಆಗ್ತಾಯಿದೆ. ಇದರದ್ದು ವೇಟ್ ಕೂಡ ಕಡಿಮೆ ಆಗ್ತಾಯಿದೆ. ನೋಡಿ, ಈ ಥರ ಬೀಳ್ತಾ ಇದೆ ಅಂದರೆ ಅದು ಮೆಲ್ಟ್ ಆಗಿದೆ ಅಂತ. ಈ ಥರ ಯೆಲ್ಲೋ ಕಲರ್ ಬಂದರೆ ಇನ್ನೊಂದು 5 ನಿಮಿಷ ಇದನ್ನೇ ಕುದಿಸೋಣ. ಕುದ್ದಾಗ ಪೂರ್ತಿ ಎಲ್ಲ ಕೆಳಗಡೆ ಬರುತ್ತೆ. ಆಮೇಲೆ ಹಿಂಡಿದ್ರೆ ಆಯಿತು. ಈ ಥರ ಇನ್ನೊಂದು ಪಾತ್ರೆ ನೀರಿಟ್ಕೋಬೇಕು. ಇದನ್ನು ತೆಗೆದು ನಾವು ಹಿಂಡಿ ಸೋಸಿದಾಗ ಬಟ್ಟೆ ಹಿಂಡಿದ ಟೈಪು ಮತ್ತು ಸ್ವಲ್ಪ ಉಳಿದಿರುತ್ತೆ. ಅದಾದಮೇಲೆ ಈ ನೀರನ್ನು ಈ ಪಾತ್ರೆಗೆ ಹಾಕಿ ಇನ್ನೊಂದು ಟೈಮ್ ಒದ್ದಿ ಇನ್ನೊಂದು ಟೈಮ್ ಹಿಂಡಿಬೇಕು. ಇದಕ್ಕೆ ಈ ಕೋಲನ್ನು ಈ ಥರ ಮಾಡಿ ಪ್ರೆಸ್ ಮಾಡಬೇಕು. ಬಿಡ ಅದಕ್ಕೆ ನಿಧಾನ ಕೆಳಗಡೆ ಇಳಿಸ್ಬೇಕು. ಇಳಿದಾಗ ಪ್ರೆಷರಿಗೆ ಇದು ಒಂದೇ ರೌಂಡಿಗೆ ಬರಲ್ಲ. ಇನ್ನೊಂದು ರೌಂಡನ್ನು ಇನ್ನೊಂದು ಟೈಮ್ ನೀರು ಹಾಕಿದಾಗ ಮಾಡಬೇಕು. 3 ಸಲ ಮಾಡಿದ್ರೆ ಬೆಟರ್ ಈ ಥರ. ಆದರೆ 3 ಸಲ ಮಾಡಿದ್ರೆ ಸುಮ್ಮನೆ ನಮಗೆ ಟೈಮು, ಗ್ಯಾಸ್ ಎಲ್ಲದೂ ವೇಸ್ಟು. ಅದಕ್ಕೆ 2 ಟೈಮ್ ಮಾಡ್ತೀನಿ ನಾನು ಅಷ್ಟೇ. ನೋಡಿ, ಇಲ್ಲಿ ಹತ್ರವ ಇಲ್ಲಿ ಮೇಲ್ಗಡೆ ಲೇಯರ್ ಟೈಪ್ ಕಾಣ್ತಾ ಇದೆಯಲ್ಲ, ವೈಟ್ ಕಲರು, ಇದು ಕೂಡ ಮೇಣನೆ. ಇದನ್ನು ಈ ಥರ ಬಕೆಟಿಗೆ ಹಾಕಿದರೆ ಆಯಿತು. ಈಗ ಇನ್ನೊಮ್ಮೆ ಇದಕ್ಕೆ ಈ ಕಡೆ ಇದು ತೋರಿಸಿ. ಈ ನೀರನ್ನು ನೋಡಿ, ಇದೆಲ್ಲಾದರೂ ಸೈಡಿಗೆ ಈ ಥರ ಮೇಣಗಳು ಇದೆ. ಇದೆಲ್ಲ ಶುದ್ಧ ಮೇಣಗಳೇ.
ಕೈ ಏನು ಕೆಂಪಾಗಿದೆ ಅಂತ ನೋಡಬೇಡ, ಅದು ಮಗಳ ಮೆಹಂದಿ ಹಾಕೋದು. ಇದನ್ನು ಇನ್ನೊಮ್ಮೆ ಈ ಥರ ಇಟ್ಟರೆ ಆಯಿತು. ನೋಡಿ, ಈ ಕೋಲಿಗೆ ಸಹಿತ ಮೇಲ್ಗಡೆ ಇದೆ, ಇದು ಮೇಣ. ಈ ಥರ ಇನ್ನೊಮ್ಮೆ ಆದರೆ ಇದರಲ್ಲಿ ಇರುವ ಇನ್ನೊಂದು ಸ್ವಲ್ಪ ಮೇಣ ಹೊರಗಡೆ ಬರುತ್ತೆ, ಕಸ ಎಲ್ಲ ಇದರಲ್ಲೇ ಉಳಿಯುತ್ತೆ. ನೆಕ್ಸ್ಟ್ ಟೈಮು ಇನ್ನೊಂದು ಟೈಮು ಗಟ್ಟಿ ಎಲ್ಲ ಆದಮೇಲೆ ಇನ್ನೊಂದು ಟೈಮ್ ಇದೇ ಥರ ಮಾಡಿದ್ರೆ ಅವಾಗ ಶುದ್ಧವಾದ ಮೇಣ ಬರುತ್ತೆ. 2 ಟೈಮ್ ಮಾಡಿದ ಮೇಲೆ ಆಮೇಲೆ ನೀವು ಮೋಲ್ಡಿಗೆ ಹಾಕಿ ಯಾವ ಶೇಪಿಗೆ ಬೇಕೋ ಆ ಥರ ಶೇಪಿಗೆ ಯೂಸ್ ಮಾಡ್ಬೋದು. ಕ್ಯಾಂಡಲ್ಸಿಗೆ ಯೂಸ್ ಮಾಡ್ಬೋದು. ಇದು ಬಕೆಟಿಗೆ ಹಾಕಿದ್ದು ಏನಿದೆಯಲ್ಲ ನೋಡಿ, ಇದು ಕಲರ್ ಯಾವ ಥರ ಇದೆ. ಏನಕ್ಕೆಂದರೆ ವ್ಯಾಕ್ಸ್ ಮೌತ್ ಆಗಿದ್ದು ಬ್ಲ್ಯಾಕ್ ಕಲರ್ದೆಲ್ಲ ಇತ್ತಲ್ವ, ರಟ್ಟು ಆಲ್ರೆಡಿ ಬ್ಲ್ಯಾಕ್ ಕಲರ್ ಆಗಿತ್ತು, ಕರಿ ಬಣ್ಣಕ್ಕೆ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಅದಕ್ಕೆ ಇದು ಈ ಥರ ಕಪ್ಪು ಶೇಡ ಬಂದಿದೆ. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಹಳದಿ ಶೇಪಲ್ಲಿ ಬರುತ್ತೆ. ನಾನು ಸೀಲು ಓಪನ್ ಮಾಡಿದ್ದು, ಜೇನು ಮೇಣ ಸೀಲು ಓಪನ್ ಮಾಡಿದ್ರದ್ದು ಕೆತ್ತಿಟ್ಟು ತೋರಿಸಿದ್ನಲ್ಲ, ಅದರದ್ದು ವೀಡಿಯೋ ಮಾಡಿದಾಗ ತೋರಿಸ್ತೀನಿ ಯಾವ ಕಲರ್ ಬರುತ್ತೆ ಅಂತ. ಒಂದು 10 ನಿಮಿಷ ಬಿಸಿ ಆಗಲಿ. ನೋಡಿ, ಇಷ್ಟೆಲ್ಲ ಪ್ರೊಸೆಸ್ ಇದೆ ಇದಕ್ಕೆ. 2-3 ಸಲ ಮಾಡಿ ಬೆಂಕಿ ಮಾಡಿ ಆಮೇಲೆ 10-15 ಬಾಕ್ಸ್ ಸೇರಿ ಕೆಲಸ ಮಾಡಿ ಒಂದು 500 ರೂಪಾಯಿ kg ಬಂತು ಅಂದರೆ ಏನು ನಮಗೆ ಆರ್ಥಿಕವಾಗಿ ಅದೇನು ಯೂಸ್ ಇಲ್ಲ. ಏನಾದ್ರು ಮನೆ ಯೂಸಿಗೆ, ಫರ್ನಿಚರಿಗೆಲ್ಲ ಹೋಲಿದ್ರೆ ಅದನ್ನು ಫಿಲ್ಲಪ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಇಲ್ಲ ಫೇಸ್ ಕ್ರೀಮಿಗೆ, ಲಿಪ್ ಬಾಮಿಗೆ ಅಂತ ಯೂಸ್ ಮಾಡಿಕೊಂಡ್ರೆ ಓಕೆ. ನನಗೆ ಫ್ರೇಮಿಗೆ ಮೇಣದ ಹಾಳೆ ಹಚ್ಚಲಿಕ್ಕೆ ಫೌಂಡೇಶನ್ ಶೀಟ್ ಕೊಡ್ಲಿಕ್ಕೆ ಬೇಕು, ಅದಕ್ಕಾಗಿ ನಾನು ಮಾಡಿಟ್ಕೋತೀನಿ. ಇದು ಒಂದು 10 ನಿಮಿಷದ ಗ್ಯಾಪ್ ಒಳಗಡೆ ಮತ್ತೆ ಇದನ್ನು ಹಾಕಬೇಕು ಅದಕ್ಕೆ. ಇಲ್ಲ ಅಂದರೆ ಇದು ಗಟ್ಟಿ ಆಗಿಬಿಡುತ್ತೆ. ಸೊ ನೀಟಾಗಿ ಮಿಕ್ಸ್ ಆಗಲ್ಲ ಎರಡು. ಇದು ಆಲ್ರೆಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಇನ್ನು ಸ್ವಲ್ಪ ಡಾರ್ಕ್ ಕಲರ್ ನೀರು ಬರ್ತಾ ಇದೆ. ನೀರು ಕುದೀತಾ ಇದೆ. ಸೊ ಇದನ್ನು ಇನ್ನೊಂದು ಟೈಮ್ ಆ ಥರ ಪ್ರೆಸ್ ಮಾಡಿ ಇಷ್ಟು 2 ಟೈಮ್ ಮಾಡಿದ್ರು ಇನ್ನೊಂದು ಸ್ವಲ್ಪ ಇರುತ್ತೆ. ನಾನು ಪದೇ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಜೇನು ಕೃಷಿ ಮಾಡುವಾಗ ಇದರಿಂದನೇ ಒಂದು ಲಾಭ ಬರುತ್ತೆ. ಇದೊಂದು ಸೈಡ್ ಇನ್ಕಮ್ ಅಂತ ನೀವು ಯೋಚನೆ ಮಾಡಿದರೆ ತಪ್ಪು. ಹೇಳೋರೆಲ್ಲ ಹೇಳ್ತಾರೆ, ಇದರಲ್ಲಿ ಮಾಡಿದ್ರೆ ಅಷ್ಟು ಬರುತ್ತೆ, ಜೇನು ಮೇಣದಲ್ಲಿ ಬರುತ್ತೆ ಅಂತ. ಮೇಣದ ಬೈ ಪ್ರಾಡಕ್ಟ್ ಮಾಡಿ ಯೂಸ್ ಮಾಡಿದ್ರೆ ಆವಾಗ ಲಾಭ. ಮೇಣ ಮಾಡಿದ್ರೆ ಅಲ್ಲಿಂದ ಅಲ್ಲಿಗೂ ಆಗಲ್ಲ. ಇದನ್ನು ಮತ್ತೆ ಆವಾಗ ಎರ್ಸಿರೋ ಬಕೆಟಿಗೆ ಹಾಕೋಣ. ಇನ್ನೊಂದು ಟೈಮ್ ನೋಡೋಣ ಇದರಲ್ಲಿ ಇರೋದ್ರೆ ಎಷ್ಟು ಬೀಳುತ್ತೆ ಅಂತ. ಅದರಿಂದ ಕತ್ಲೆರಿಂದ ಬರ್ತೈತೆ. ಓಕೆ, ಆಲ್ಮೋಸ್ಟ್ 70-80% ಅಷ್ಟು ಬಂದಿರುತ್ತೆ. ಆದರೂ ಇಲ್ಲಿ ನೋಡಿ ತುದಿಗಡೆ ಏನೇ ವೈಟ್ ಕಲರ್ದೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಶುದ್ಧ ಮೇಣಗಳೇ. ಮತ್ತು ಇದನ್ನು ತೆಗೆಯೋದು ಮತ್ತೆ ಮಾಡೋದು 2-3 ಕೆಲಸ ಸುಮ್ಮನೆ ಯೂಸ್ ಇಲ್ಲ. ಸೊ ಇದನ್ನು ಪಾತ್ರೆಯಲ್ಲಿ ಇಡ್ತೀನಿ. ಇದೇನಾಗುತ್ತೆ, ಎರಡು ಮಿಕ್ಸ್ ಆಗಿ
ಮೇಣ ಮೇಲ್ಗಡೆ ಬರುತ್ತೆ, ಮೇಣದ ಕೆಳಗಡೆ ಕಸಗಳೆಲ್ಲ ಮೇಣ ಕಂಟ್ಕೊಂಡಿರುತ್ತೆ, ಅದ್ರ ಕೆಳಗಡೆ ನೀರಿರುತ್ತೆ. ಇದು ಹೆಂಗೂ ಬಿಸಿ ಇದೆ, ಈ ಥರ ಅಂಟ್ಕೊಂಡಿದ್ದನ್ನು ಕೆರೆಸಿ ಹಾಕಿದ್ರೆ ಅದು ಕೂಡ ಮೆಲ್ಟಾಗಿ ನೋಡೋಣ. ಈಗ ಒಂದು 3ರಿಂದ 4 ಗಂಟೆ ಬಿಡಬೇಕು ಇದು ಕೋಲ್ಡ್ ಆಗಲಿಕ್ಕೆ. ಕೋಲ್ಡ್ ಆದಮೇಲೆ ಮೇಣ ಆಗುತ್ತೆ. ನೋಡಿ, ನಿನ್ನೆ ಕಾಸಿ ಇದನ್ನು ಬಕೆಟೆ ಹಾಕಿಟ್ಟಿದ್ವಲ್ಲ, ಇದೀಗ ನೋಡೋಣ ಎಷ್ಟಾಗಿದೆ ಅಂತ, ಎಷ್ಟು ಥಿಕ್ನೆಸ್ಸಲ್ಲಿದೆ ಅಂತ. ಆ ಚಾಕು ತಗೋಬ, ಒಂದು ಚಾಕು ಇದ್ದು ನೋಡಿ, ಇಷ್ಟೇ. ಇದರಲ್ಲಿ ಏನು ಬ್ರೌನ್ ಕಲರ್ ಇದೆಯಲ್ಲ ಅದಷ್ಟೇ. ಈ ನಮಗೆ ವೈಟ್ ಕಲರ್ದೆಲ್ಲ ವೇಸ್ಟು. ಅಷ್ಟು ಫ್ರೇಮಿಂದ ಸಿಕ್ಕಿದ್ದು ಇಷ್ಟೇ ನೋಡಿ. ಇದನ್ನ ಈ ಥರ ಕೆರೆಸ್ಬೇಕು, ಇದೆಲ್ಲ ವೇಸ್ಟೇಜ್, ಇದೆಲ್ಲ ವೇಸ್ಟೇಜ್. ಸೈಡ್ ಮಗ, ಈ ಥರ ಕೆರೆಸಿ ಸ್ವಲ್ಪ ಬಿಸಿಲಲ್ಲಿಟ್ಟು ಒಂದು 5 ನಿಮಿಷ ನೀರೆಲ್ಲ ಆರಿದ ಮೇಲೆ ಒಂದು ಕವರ್ಲಿ ಕಟ್ಟಿಟ್ರೆ ನೀಟಾಗಿರುತ್ತೆ. ಇಲ್ಲ ಅಂದರೆ ಇದು ಕೂಡ ವ್ಯಾಕ್ಸ್ ಮಾತಾಗುತ್ತೆ. ಹತ್ತರಿಂದ 15 ಬಾಕ್ಸಿಂದು ಸೂಪರೆಲ್ಲ ಸೇರಿದ್ರೆ 1 kg ಆದರೆ ಹೆಚ್ಚು. ಇಷ್ಟು ತೆಳ್ಳ ಇದೆ, ಏನೊಂದು 100 ಗ್ರಾಮ್ ಇರ್ಬೋದು ಅಷ್ಟೇ. ಎಲ್ಲ ನೋಡ್ಲಿಕ್ಕೆ ಮಾತ್ರ ದೊಡ್ಡ ವೇಟ್ ಇರಲ್ಲ, ಇದು 100 ಗ್ರಾಮ್ ಇರ್ಬೋದು. ನೋಡಿ, ಏನು ಮೇಣ ಮಾಡಿ ಲಾಭ ಮಾಡ್ಬೋದು ಅಂತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೇ ಆಗೋದು, ಸುಮ್ಮನೆ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಓಕೆ, ಬಾಯ್. ಇದು ನೋಡಿ, ಜೇನುತುಪ್ಪ ಸೀಲಾಗಿರೋ ಕೆತ್ತಿದಿರುತ್ತಲ್ಲ, ಆ ಸೀಲು ಕೆತ್ತಿದ್ರದ್ದು ಇದರದ್ದು ಮೇಣ ಮಾಡ್ತೀನಿ ಇವತ್ತು. ಇದು ಯಾವ ಥರ ಕಲರ್ ಬರುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಪ್ರೋಸೆಸ್ ಎಲ್ಲ ಸೇಮ್ ಇದೆ. ಆಮೇಲೆ ಲಾಸ್ಟಿಗೆ ಕಲರ್ ಒಂದು ಬೇರೆ ಬರುತ್ತೆ, ಅದನ್ನು ತೋರಿಸ್ತೀನಿ. ಇದು ನೋಡಿ, ಈ ಥರ ಬಂದಿದೆ. ಆ್ಯಕ್ಚುಲಿ ಈ ಥರ ಅರಶಿನ ಕಲರಲ್ಲಿ ಬರಬೇಕಿತ್ತು. ಅದು ಸ್ವಲ್ಪ ಸೋಸಿದ್ದು ಮೀನ್ಸ್ ಪ್ರೆಸ್ ಮಾಡಿದ್ದು ಜಾಸ್ತಿ ಆಯಿತು, ನಾನು ಹಿಂಡಿದ್ದು, ಅದಕ್ಕೆ ಬಂದಿಲ್ಲ. ಇದು ನೋಡಿ, ಇದು ಫ್ರೇಮಿಂದ ತೆಗೆದು ಮಾಡಿದ್ದು. ಇದು ಮೇಣ ಮೇಲ್ಗಡೆ ಜೇನುತುಪ್ಪಕ್ಕೆ ಮೇಲ್ಗಡೆ ಮೇಣದ ಸೀಲ್ ಮಾಡಿರುತ್ತಲ್ಲ, ಅದರಿಂದ ಮಾಡಿದ್ದು. ಸೊ ಕಲರ್ ವ್ಯತ್ಯಾಸ ಇದೆ. ಇದನ್ನೇನು ಮಾಡ್ತೀನಿ, ಸರಿಯಾಗಿ ಹಿಂಡಿ ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ಕಸ ಎಲ್ಲ ಹಾಗೇ ಇದೆ. ಅದಕ್ಕೆ ನಾನು ಇನ್ನೊಮ್ಮೆ ಸ್ವಲ್ಪ ಪ್ಯೂರಿಫಿಕೇಷನ್ ಮಾಡಿ, ಈಗ ನಾನು ಮತ್ತೆ ಬಟ್ಟೆಲಿ ಹಾಕಿ ಬಿಸಿ ಎಲ್ಲ ಏನೂ ಮಾಡಲ್ಲ, ಅಂದರೆ ಹಿಂಡಲ್ಲ. ಜಸ್ಟ್ ನೀರು ಕುದಿದ ಕೂಡಲೇ ಡೈರೆಕ್ಟಾಗಿ ಈ ಬಕೆಟಿಗೆ ಹಾಕ್ತೀನಿ. ಸೊ ಬಕೆಟಿಗೆ ಹಾಕಿದಾಗ ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಈ ನಮ್ಮನೆ ಕೆಳಗಡೆ ಕೂತ್ಕೊಳ್ಳುತ್ತೆ ಇನ್ನೊಂದು ರೌಂಡ್. ಆವಾಗ ಕ್ಲೀನ್ ಮಾಡಿ ಅದನ್ನು ಕೆತ್ತಿ ಇಟ್ಕೋತೀನಿ ಅಷ್ಟೇ. ಇಲ್ಲಿ ನೋಡಿ, ಇದು ಇನ್ನೊಂದು ಟೈಮು ಕಾಸಿ ಹಾಕಿದಾಗ ಈ ಥರ ಕಲರ್ ಬಂದಿದೆ. ಇದು ಅಡಿಗಡೆ ಕಸಗಳು, ಇದನ್ನು ಕೆರೆಸಿಟ್ಕೋಬೇಕು. ನೋಡಿ, ಈ ಥರ ಇದೆ. ಈ ಥರ ಕಸವನ್ನು ತೆಗೆದುಬಿಟ್ರೆ
ಇಲ್ಲ ಇದನ್ನು ಇನ್ನೊಮ್ಮೆ ಕಾಸಿ ನೀರು ಹಾಕದೇನೆ ನಿಮಗೆ ಯಾವ ಮಾಡ್ಯೂಲ್ ಬೇಕೋ ಅದನ್ನ ಹಾಕ್ಕೊಂಡ್ರೆ ಬೇಕಾದ ಶೇಪಿಗೆ ಯೂಸ್ ಮಾಡ್ಕೊಬೋದು.